guys, welcome back to my YouTube channel. ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಈ ವಿಡಿಯೋಸ್ ಆಲ್ ಅಬೌಟ್ ವರಮಹಾಲಕ್ಷ್ಮಿ ವ್ಲಾಗ್. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ. ಸೊ ಮದುವೆ ಆದಮೇಲೆ ಇದು ನನ್ನ ಫಸ್ಟ್ ವರಮಹಾಲಕ್ಷ್ಮಿ ಸೆಲೆಬ್ರೇಷನ್. ಸೊ ಲಾಸ್ಟ್ ಇಯರ್ ಹಬ್ಬ ಮಾಡಿರಲಿಲ್ಲ, ಸೊ ದಿಸ್ ಇಸ್ ದ ಫಸ್ಟ್ ಇಯರ್. ಸೊ ಮದುವೆ ಆದಮೇಲೆ ಸೊ ಐ ವೆರಿ ಮಚ್ ಎಕ್ಸೈಟೆಡ್. ಸೊ ಇವತ್ತು ಹೇಗೆ ಹೋಗುತ್ತೆ ದಿನ ಆ್ಯಂಡ್ ಹೇಗೆ ಮಾಡ್ತೀವಿ ಹಬ್ಬ, ಕಮ್ ಲೆಟ್ಸ್ ಗೋ. ಆ್ಯಂಡ್ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಯವ್ರಿಗೆ ನೀವು ಏನೇನು ಅಂದ್ಕೊಂಡಿದ್ದೀರ ಅದೆಲ್ಲನೂ ಆಗಲಿ. ಆಲ್ ದಿ ಬೆಸ್ಟ್ ಫಾರ್ ದಟ್ ಆ್ಯಂಡ್ ಕಮ್ ಲೆಟ್ಸ್. ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಪೂಜೆ ಸಾಮಾನೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಅದನ್ನು ಪಳ ಅಂತ ಅನ್ನಿಸ್ಬಿಟ್ಟು ನೆಕ್ಸ್ಟು ದೇವ್ರ ಮನೆ ಕಡೆ ಹೊರಟಿ ಮತ್ತು ದೇವ್ರ ಫೋಟೋ, ಪೂಜೆ ಸಾಮಾನು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಫೋಟೋಗಳಿಗೆಲ್ಲ ಕುಂಕುಮ ಅರಿಶಿನ ಇಟ್ಟು ಹೂವು ಎಲ್ಲ ಇಟ್ಟು ರೆಡಿ ಮಾಡೋ ಅಷ್ಟೊತ್ತಿಗೆ ಭಾಳ ಟೈಮ್ ಆಯಿತು. ಆ್ಯಂಡ್ ಅದಾದಮೇಲೆ ಬಸ್ಲಿಗೆ ರಂಗೋಲಿ ಎಲ್ಲ ಇಟ್ಟು ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ಎಂಟ್ರೆನ್ಸ್ನಲ್ಲಿ ಬಾಗಿಲು ಮುಂದೆ ಕುಂಡದಲ್ಲಿ ಫ್ಲವರ್ಸು ಮತ್ತು ಮಾವಿನ ಸೊಪ್ಪೆಲ್ಲ ಹಾಕಿ ಏನೋ ಡೆಕೋರೇಷನ್ ಮಾಡೋಣ ಅಂತ ಕುಂಡದಲ್ಲಿ ಫ್ಲವರ್ ಇಟ್ಟರೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ರೆಡಿ ಮಾಡಿದೆ. ಆ್ಯಂಡ್ ದ ಫೈನಲ್ ಲುಕ್ ಇಸ್ ಹಿಯರ್. ಸೊ ಇದೆಲ್ಲ ರೆಡಿ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟು ಲಕ್ಷ್ಮಿ ಮುಂದೆ ಇಡೋಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ರೆಡಿ ಮಾಡಿಕೊಂಡೆ. ಸೊ ಅದರಲ್ಲಿ ಫಸ್ಟು ಒಂದು ಪ್ಲೇಟ್ನಲ್ಲೇ ಎಲ್ಲ ಇಟ್ಕೊಳ್ಳೋಣ ಅಂತ ಹೇಳಿ 4 ಕಪ್ನ ಮಾತ್ರ ತಗೊಂಡೆ. ಸೊ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಪಿಸ್ತಾ ಮತ್ತು ಸ್ವಲ್ಪ ಸೊ 1 ಇಯರ್ ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಅಲ್ವಾ. ಸೊ ಲಾಸ್ಟ್ ಇಯರ್ ಇದೇ ವರಮಹಾಲಕ್ಷ್ಮಿಗೆ ನಾನು ಹುಟ್ಟಿದ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ದೆ ಹಬ್ಬನ. ಸೊ ಈ ಇಯರ್ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಸೊ ಚೇಂಜ್ ಒಂದೇ ಪರ್ಮನೆಂಟ್, ಬಿಕಾಸ್ ಯಾವಾಗ ಹಿಂಗಿರುತ್ತೆ ಗೊತ್ತಿಲ್ಲ. ಎಲ್ಲ ಮೂಮೆಂಟ್ನೂ ಖುಷಿಯಾಗಿ ಆ್ಯಕ್ಸೆಪ್ಟ್ ಮಾಡಿಕೊಂಡು ಹೋಗಬೇಕು. ಸೊ ಮುಂಚೆ ಎಲ್ಲ ನನಗೆ ತುಂಬ ಕೋಪ ಬರ್ತಾಯಿತ್ತು, ತುಂಬ ಸಿಟ್ಟು ಮಾಡ್ಕೊತಾ ಇದ್ದೆ ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನಮ್ಮ ಅಣ್ಣನ ಮೇಲೆ. ಬಟ್ ನಂಗೆ ಗೊತ್ತಿರಲಿಲ್ಲ ಆ ಮೂಮೆಂಟ್ಸ್ ಎಲ್ಲ ಅಷ್ಟು ಪ್ರೆಷಿಯಸ್ ಆಗಿರುತ್ತೆ. ಆ್ಯಂಡ್ ಅದು ಸೊ ಲೈಫಲ್ಲಿ ಯಾವುದೂ ನಮ್ಮದಲ್ಲ. ನಮ್ಮ ಬಾಡಿ, ನಮ್ಮ ಬಟ್ಟೆ, ನಮ್ಮ ಮನೆ, ನಮ್ಮ ಕಾರು, ನಮ್ಮದು ಪ್ರಾಣ ಹೋದ್ಮೇಲೆ ಎಲ್ಲನೂ ಬಿಟ್ಟು ಹೋಗಬೇಕು. ಬಟ್ ದ ಮೂಮೆಂಟ್, ಕ್ಷಣಗಳು ಏನಿರುತ್ತೆ, ನಾವು ಏನೇನು ನೋಡಿರ್ತೀವಿ, ಏನೇನು ತಿಂದು ಎಂಜಾಯ್ ಮಾಡಿರ್ತೀವಿ ಅಷ್ಟೇ ನಮ್ಮದು. ಸೊ ಆ ಮೂಮೆಂಟ್ನ, ಟೈಮ್ನ, ಕ್ಷಣನ ಎಂಜಾಯ್ ಮಾಡಬೇಕು ಅಷ್ಟೇ. ಸೊ ನನಗೆ ಇದು ಲೇಟಾಗಿ ರಿಯಲೈಸ್ ಆಯಿತು. ರಿಯಲೈಸ್ ಆಗೋ ಅಷ್ಟೊತ್ತಿಗೆ ನಾನು ಒಂದು ಸ್ಟೆಪ್ ಮುಂದೆ ಬಂದುಬಿಟ್ಟಿದ್ದೀನಿ. ಸೊ ದಟ್ಸ್ ಓಕೆ. ಬಟ್ ನಾವು ಇವಾಗಾದ್ರೂ ಎಲ್ಲನೂ ಅರ್ಥ ಮಾಡಿಕೊಂಡು ಸ್ವಲ್ಪ ಆ ಮೂಮೆಂಟ್ನ ಎಂಜಾಯ್ ಮಾಡೋಣ. ಸೊ ಆ್ಯಂಡ್ ಹಬ್ಬದ ದಿನ ಇದೆಲ್ಲ ಹೇಳಿ ನಾನು ಇದು ಮಾಡ್ತಾಯಿದ್ದೀನಿ. ಬಟ್ ಸ್ಟಿಲ್ ದಟ್ಸ್ ದ ಫ್ಯಾಕ್ಟ್ ಅಲ್ವಾ. ಸೊ ಗರ್ಲ್ಸ್ ಆಗಿ ಉಟ್ಮೇಲೆ ಈ ಫೇಸ್ ಎಲ್ಲ ಎಲ್ಲರಿಗೂ ಕಾಮನ್ನೇ. ನನಗೆ ಮಾತ್ರ ಇದು ಸ್ಪೆಷಲಾಗಿ ಬಂದಿಲ್ಲ. ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ಗೂ ಇದು ಕಾಮನ್. ಆ್ಯಂಡ್ ಇದು ಬಂದುಬಿಟ್ಟು ಅಡುಗೆ ಏನೇನು ಮಾಡಿದ್ದಾರೆ ಮನೇಲಿ ಅದನ್ನೆಲ್ಲ ಇಟ್ಕೊಂಡು ಆ್ಯಂಡ್ ದೀಪಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಆ್ಯಂಡ್ ಫೈನಲಿ ಲಕ್ಷ್ಮೀನ ರೆಡಿ ಮಾಡಿ ಕೂರಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 4:30 ಆಗೋಯಿತು. ನನಗಂತೂ ನಾನು ಯೂಶ್ವಲಿ 1:30ಗೆ ಊಟ ಮಾಡಿ ಅಭ್ಯಾಸ. ನನಗೆ ಫುಲ್ ಸುಸ್ತಾಗಿ ಯಾಕೆ ಹೇಳ್ತೀರಾ ನನ್ನ ಕಥೆನ. ಆ್ಯಂಡ್ ಲಕ್ಷ್ಮೀನ ರೆಡಿ ಮಾಡಿ ಅದು ಅರ್ಶಿನದಲ್ಲಿ ಲಕ್ಷ್ಮಿ ಮುಖ ಮಾಡಿದ್ವಿ. ಸೊ ಆವಾಗೇ ಅಲ್ವಾ ಲಕ್ಷ್ಮಿ ತುಂಬಾ ಕಳೆಯಾಗಿ ಕಾಣಿಸೋದು. ಸೊ ನನಗೆ ಯೂಶ್ವಲಿ ಮಮ್ಮಿಗೆ ನಾನು ಹೆಲ್ಪ್ ಮಾಡ್ತಾಯಿದ್ದೆ. ಬಟ್ ಇಲ್ಲಿ ಎಲ್ಲ ನಮ್ಮ ಅತ್ತೆನೇ ಮಾಡಿದ್ರು. ಬಟ್ ಸ್ಟಿಲ್ ನಾನು ಕೂಡ ಹೆಲ್ಪ್ ಮಾಡಿದೆ ಅವ್ರಿಗೆ. ಸೊ ದ ಫೈನಲ್ ಔಟ್ಕಮ್ ಹಿಂಗಿದೆ. ಆ್ಯಂಡ್ ಇಟ್ ವಾಸ್ ಸೋ ಪ್ಲೆಸೆಂಟ್, ಪೀಸ್ಫುಲ್, ಡಿವೈನ್. ಆ್ಯಂಡ್ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ನನಗೆ ತುಂಬಾ ಸ್ಪೆಷಲ್. ಥ್ಯಾಂಕ್ ಯು. ಆ್ಯಂಡ್ ಫೈನಲಿ ಊಟ ಮಾಡೋ ಅಷ್ಟೊತ್ತಿಗೆ 5 o'clock.
ಆ್ಯಂಡ್ ಈವ್ನಿಂಗ್ ಮತ್ತೆ ಫ್ರೆಶಪ್ ಆಗಿ ರೆಡಿಯಾಗಿ ಮತ್ತೆ ಎಲ್ಲರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಸೊ ದಿನಾನ ಈ ಥರ ಹೆಣ್ಣು ಮಾಡಿದ್ವಿ. ಆ್ಯಂಡ್ ನನಗೆ ಎಸ್ಪೆಷಲಿ ಹೆಣ್ಣು ದೇವ್ರಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನು ಈ ದಿನಾನ ಈ ಥರ ಹೆಣ್ಣು ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋ.